ನುಡಿದಂತಹ ಎರಡನೆಯ ಮಾತು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನದಿಂದ 43ನೇ ವಚನದವರೆಗೂ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಎಂಬುದೇ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಿ ನಡೆಸಿ. ಥ್ಯಾಂಕ್ ಯು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ದೇವರ ಸಿಲುಬೆ ಮೇಲಿನ ಸಪ್ತವಾಕ್ಯಗಳ ಎರಡನೆಯ ಮಾತಿಗೆ ನಾವು ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಹುಳಿಮಾವು ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿರುವಂತ ಅಸ್ಟ್ರು ಮಂಜುನಾಥ ಅಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ಈಗ ಮುಂದೆ ಬಂದು ದೇವರ ಎರಡನೆಯ ಮಾತನ್ನು ನಮಗೆ ಹಂಚಿಕೊಳ್ಳಿಕ್ಕೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಾವು ಯೇಸು ಸ್ವಾಮಿ ಸಿಲುಬೆಯಲ್ಲಿ ಹೇಳಿರುವ ಎರಡನೇ ಮಾತನ್ನ ಕುರಿತು ಧ್ಯಾನಿಸ್ಲಿಕ್ಕಿದ್ದೇವೆ. ಎರಡಲ್ವಾ? ಎಲ್ಲ ಸಪ್ಪೆಯಾಗಿದ್ದೀರಾ, ಅದಕ್ಕೆ ಮಾತಾಡಿಸ್ತೆ. ಯಾಕೆ ಸಪ್ಪೆಯಾಗಿದ್ದೀರಾ ಇವತ್ತು? ಯೇಸು ಸ್ವಾಮಿನ ಸಿಲ್ಬೆಗೆ ಹಾಕಿರೋದಕ್ಕೆ ನೀವು ಸಪ್ಪೆಯಾಗಿದ್ದೀರಾ? ಸಿಲ್ಬೆಯಿಂದ ಆಗ್ಲಿ ಅವ್ರು ಎದ್ದನು ಬಂದ್ಬಿಟ್ಟಿದ್ದಾರೆ, ಸಂತೋಷ ಪಡ್ರಿ. ಗುಡ್ ಫ್ರೈಡೆ ಇವತ್ತು ನಮಗೆ ಶುಭವನ್ನುಂಟು ಮಾಡಿದೆ ಅಲ್ವಾ, ಸಂತೋಷವನ್ನುಂಟು ಮಾಡಿದೆ. ಅದಕ್ಕೆ ಹೇಗಿರ್ಬೇಕು ನಾವು? ಶುಭ ಅಂತ ಹೇಳಿ ದಿನ ಮಾತ್ರ ಗುಡ್ ಫ್ರೈಡೆ ಅಂತ ಹೇಳಿ ಮಾತಲ್ಲಿ ಮಾತ್ರ ನಾವು ಗುಡ್ಡು ಅಂತ ಹೇಳಿ ನಾವು ಸಪ್ಪಾಗಿದ್ರೆ ಹೆಂಗೆ? ದುಃಖದಲ್ಲಿದ್ರೆ ಹೆಂಗೆ? ಗುಡ್ ಫ್ರೈಡೆ ಅಂದ್ರೆ ಏನ್ ಮಾಡ್ಬೇಕು? ಖುಷಿಯಾಗಿರ್ಬೇಕು ನಾವು. ಗುಡ್ ಕಾರ್ಯ ಎಲ್ಲೆಲ್ಲಿ ನಡೀತೆ ಅಲ್ಲೆಲ್ಲ ಏನಿರುತ್ತೆ? ಸಂತೋಷ ಇರುತ್ತೆ. ನಿಮ್ಮ ಮನೇಲಿ ಒಳ್ಳೆ ಕಾರ್ಯ, ಒಂದು ಶುಭ ಕಾರ್ಯ ನಡೀತಿದೆ ಅಂದ್ರೆ ಹೆಂಗ್ ಮಾಡ್ತೀರಿ? ಖುಷಿಯಾಗಿರ್ತೀರ. ಅಯ್ಯೋ ಯಾಕಾದ್ರೂ ಬಂದ್ರಪ್ಪ ಇವರು ಅಂತೀರಾ? ಇಲ್ಲ, ಎಲ್ಲ ಖುಷಿಯಾಗಿ ಎಲ್ಲರಿಗೂ ಏನ್ ಮಾಡ್ತೀರಾ? ವೆಲ್ಕಮ್ ಮಾಡ್ತೀರಾ ಅಲ್ವಾ? ಎಲ್ಲ ಖುಷಿಯಾಗಿರ್ತೀರಾ. ಹಾಗೆ ನಾವಿವತ್ತೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಮ್ಮ ಕರ್ತನು ಸತ್ರು ಆತನು ಬದುಕಕ್ಕೆ ಶಕ್ತನಾಗಿದ್ದಾನೆ. ಆತನು ಪ್ರಾಣ ಬಿಡೋಕ್ಕೂ ಗೊತ್ತಾತನಿಗೆ, ಪ್ರಾಣ ಪಡ್ಕೊಳಕ್ಕೂ ಆತನಿಗೆ ಗೊತ್ತಿದೆ. ಅದಕ್ಕೆ ನಾವೇನ್ ಸಪ್ಪೆಯಾಗಿರೋದು ಬೇಕಾಗಿಲ್ಲ, ನಾವು ಖುಷಿಯಾಗೇ ಇರ್ಬೇಕು ಅಲ್ವಾ? ಖುಷಿಯಾಗಿರಲಿ ಅಂತ ಹೇಳಿ ಸ್ವಾಮಿ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು. ನಮ್ಮ ಸಂಕಟವನ್ನು ಆತನ ಅನುಭವಿಸಿ ನಾವು ಸಂತೋಷವಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕಂತ ಹೇಳಿ ದೇವರು ಬಯಸ್ತಾನೆ. ದೇವ ಜನರೆಲ್ಲರೂ ಏನ್ ಮಾಡ್ಬೇಕಾಗಿದೆ? ಸಂತೋಷವಾಗಿ ನಿತ್ಯವಾದ ಸಂತೋಷದಲ್ಲಿ ಇರ್ಬೇಕಂತ ಹೇಳಿ ದೇವರು ಬಯಸ್ತಾನೆ. ಅದಕ್ಕೆ ಇವಾಗೂ ಸಂತೋಷ ಪಡ್ರಿ, ಕೊನೆಗೆ ನಿತ್ಯ ಜೀವದಲ್ಲಿಯೂ ನೀವು ಸೇರಿ ಸಂತೋಷ ಪಡ್ಬೇಕಂತ ಹೇಳಿ ದೇವ್ರ ಉದ್ದೇಶ, ದೇವರ ಆಲೋಚನೆ. ನಾನು ನೀವುಗಳು ಇಹದಲ್ಲಿ ಹೊರದಲ್ಲಿ ಎಲ್ಲಾ ಕಡೆ ಸಂತೋಷವಾಗಿರ್ಬೇಕು, ಸಮಾಧಾನದಿಂದ ಇರಬೇಕು. ನಾವು ಆ ನಿತ್ಯ ಜೀವದಲ್ಲಿ ಸೇರ್ಬೇಕಂತ ಹೇಳಿ ಸ್ವಾಮಿ ಏನ್ ಮಾಡಿದ್ದಾರೆ? ಸಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟಿದ್ದಾರೆ ಅಲ್ವಾ? ಇವತ್ತು ಎರಡನೇ ಮಾತು ಏನು? ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಅಂತ ಹೇಳಿ ಹೇಳೋ ಮಾತನ್ನು ನಾವು ನೋಡ್ತೇವೆ. ಅಂದ್ರೆ ಈ ಮಾತು ಎರಡನೇ ಮಾತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಲ್ವಾ? ಇದ್ರ ಹಿನ್ನೆಲೆ ಕುರಿತಾಗಿ ನಾವು ನೋಡುವಾಗ ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ? ಕಳ್ಳನಿಗೆ. ಯಾವ ಕಳ್ಳ? ಯೇಸುವಿನ ಎಡಗಡೆಯಲ್ಲಿ ಒಬ್ಬನು, ಬಲಗಡೆಯಲ್ಲಿ ಒಬ್ಬನು, ಇಬ್ಬರು ಕಳ್ಳರನ್ನೇನ್ ಮಾಡಲಾಗಿದೆ? ದುಷ್ಕರ್ಮಿಗಳನ್ನ ಸಿಲುಬೆಗೆ ಏರಿಸಲಾಗಿದೆ ಅಲ್ವಾ? ಈಗ 3 ಸಿಲುಬೆಗಳಿದೆ ಇಲ್ಲಿ. ಯೇಸು ಸ್ವಾಮಿ ಇದ್ದಂತ ಜಾಗದಲ್ಲಿ ಮಧ್ಯದಲ್ಲಿ ಕರ್ತನಿದ್ರೆ, ಆ ಕಡೆ ಈ ಕಡೆ ಏನಿದೆ? ಇಬ್ರು ಕಳ್ಳರಿದ್ದಾರೆ, ದುಷ್ಕರ್ಮಿಗಳಿದ್ದಾರೆ, ಕೆಟ್ಟವರು ಅಪರಾಧಿಗಳಿಬ್ರು ಇದ್ದಾರೆ. ಆ ಅಪರಾಧಿಗಳ ಮಧ್ಯ ಯೇಸುವನ್ನ ಹಾಕಿದ್ದಾರೆ. ಈ ಸಮಯದಲ್ಲಿ ಯೇಸು ಸ್ವಾಮಿ ಸಂಕಟದಲ್ಲಿ, ನೋವಲ್ಲಿದ್ದಾರೆ. ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಒಬ್ಬ ಕಳ್ಳ, ಇಬ್ರು ಕಳ್ಳರಲ್ಲಿ ಮಾತಾಡೋದ್ರ ಬಗ್ಗೆ ನಾವು ಈಗಾಗಲೇ ವಚನ ಓದ್ಕೊಂಡ್ವಿ ಅಲ್ವಾ? ಏನಂತ ಹೇಳಿ ಓದ್ಕೊಂಡ್ವಿ? ಒಬ್ಬ ದುಷ್ಕರ್ಮ ಹೇಳ್ತಾನೆ, ನೀನ್ ದೇವ್ರ ಮಗನಾಗಿದ್ರೆ ನೀನ್ ಇಳಿದ್ ಬಾ, ನಮ್ಮನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸ್ಕೋ, ನಾವಿಲ್ಲಿಂದ ಏನ್ ಮಾಡೋಣ? ತಪ್ಸ್ಕೊಂಡ್ ಬಿಡೋಣ, ಇಲ್ಲ ಅಂದ್ರೆ ಇವ್ರು ಬಿಡಲ್ಲ ನಮ್ಮನ್ನೇ, ಇವ್ರು ನಮ್ಮನ್ನೇ ಕೊಂದೇ ಕೊಲ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಅಲ್ಲಿವರೆಗೆ ಸಿಲುಬೆಗೆ ಹಾಕಲ್ಪಟ್ಟಂತ ಯಾರನ್ನು ಅಲ್ಲಿವರೆಗೆ ಬಿಟ್ಟಿಲ್ಲ. ಸಿಲುಬೆಗೆ ಹಾಕೋದೇ ಅವ್ರನ್ನ ಸಾಯಿಸ್ಬೇಕಂತ ಹೇಳಿ. ಹೆಂಗ್ ಸಾಯಿಸ್ಬೇಕು? ನರಳಿ ಸಾಯಿಸ್ಬೇಕಂತ ಹೇಳಿ. ಕೈಕಾಲುಗಳಿಗೆ ಮಳೆ ಹೊಡೆದಾಗ ಏನಾಗುತ್ತೆ? ಅದು ಒಂದೇ ಸರ ಬ್ಲಡ್ ಎಲ್ಲ ಹೋಗಲ್ಲ, ಅವ್ರದ್ದು ರಕ್ತ ಸುರಿದು ಹೋಗಲ್ಲ.
ನಿಧಾನವಾಗಿ ಇಳಿತಾ ಇರುತ್ತೆ. ಹಾಗೆ ನರಳಿ ನರಳಿ ಸಾಯ್ಬೇಕಂತ ಹೇಳಿ ಅವ್ರು ಹಾಕಿದ್ರು. ಅದಕ್ಕೆ ಕಳ್ಳ ಹೇಳ್ತಾನೆ, ಯಾಕಪ್ಪ ನೀನ್ ದೇವ್ರಾಗಿ ಇಷ್ಟು ಕಷ್ಟಪಡಕ್ ಹೋಗ್ತೀಯ, ನರಳಿ ಯಾಕೆ ಸಾಯ್ತೀಯ? ಇವಾಗ ನಾವು 3 ಜನ ಸಾಯ್ಬೇಕಾಗಿದೆ, ಅದಕ್ಕೆ ನೀನ್ ಏನ್ ಮಾಡ್ಬೇಕು, ನೀನ್ ಇಳಿದು ಬಂದ್ಬಿಡು. ನೀನ್ ದೇವಕುಮಾರ್ ಅಲ್ವಾ, ನೀನ್ ಇಳಿದು ಬಾ. ಎಷ್ಟೊಂದ್ ಜನರು ಬದುಕ್ಸಿದ್ಯಲ್ವಾ ಇಷ್ಟ ದಿನ, ಸತ್ತವ್ರನ್ನು ಎಬ್ಸಿದ್ಯಲ್ಲ ನೀನು, ಇವತ್ ಯಾಕಪ್ಪ ಸುಮ್ನಿದ್ಯಾ ನೀನ್ ಇಳಿದು ಬಾ ಅಂತ ಹೇಳಿ ಅವ್ನ್ ಕ್ವಶನ್. ಒಬ್ಬ ದುಷ್ಕರ್ಮಿದು ಆ ತರ ದೇವ್ರಿಗೆ ಪ್ರಶ್ನೆ ಮಾಡ್ತಾನೆ, ಇಳಿದು ಬಂದ್ಬಿಡು, ನೀನು ತಪ್ಸ್ಕೊಂಡ ನಾವು ನಮ್ಮನ್ನು ಇಳಿಸ್ಬಿಡು, ನೀನ್ ಇಳಿದು ಫಸ್ಟ್ ನಮ್ಮನ್ನು ಬಿಡಿಸ್ಬಿಡು, ಈ ಬಂಧನದಿಂದ ನಾವೇನ್ ಮಾಡೋಣ, ಜೀವ ರಕ್ಷಿಸ್ಕೊಳ್ಳೋಣ ಅಂತ ಹೇಳಿ ಒಬ್ಬ ದುಷ್ಕರ್ಮಿ. ಇನ್ನೊಬ್ನೇನ್ ಹೇಳ್ತದಾನೆ, ಅವನಿನ್ ಗದರಿಸ್ಬಿಟ್ಟು, ನೀನು ಇಂಥ ಶಿಕ್ಷೆಯಲ್ಲಿದ್ಯಾ, ನರಳಾಟದಲ್ಲಿದ್ಯಾ, ಯಾಕಿದ್ಯಾ, ನೀನು ಮಾಡಿರ್ತಕ್ಕಂಥ ತಪ್ಪಿನಿಂದ, ಇವತ್ ನಾನ್ ಮಾಡಿದ ತಪ್ಪಿನಿಂದ ನಾನು ನೀನು ಏನಾಗಿದ್ದೇವೆ, ನಾವು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಹೊಂದ್ತಾ ಇದ್ದೇವೆ. ಈ ಸಮಯದಲ್ಲಿ ನಿನಗೇನು ಬದಲಾವಣೆ ಏನ್ ಬೇಕಾಗಿಲ್ವಾ, ನಿನಗೆ ಈ ಸಮಯದಲ್ಲಿ ನಿನ್ನ ಮನಸ್ಸನ್ನ ಅದೇ ತರನೇ ಇಟ್ಕೊಂತೀಯ ನೀನು ಅಂತ ಹೇಳಿ ಅವ್ನು ಗದರಿಸ್ಬಿಟ್ಟು, ನಿನ್ ಕೆಟ್ಟತನ ಏನಾಗಲ್ಲ, ಬದಲಾಗ್ತಾನೆ ಅಲ್ವಾ, ನೀನ್ ಇಷ್ಟು ಕಠೋರ ಮನುಷ್ಯ ನೀನ್ ಅಂತ ಹೇಳ್ಬಿಟ್ಟು ಅವನೇ ಹೇಳ್ತಾನೆ ಸ್ವಾಮಿ ಕಡೆಗೆ ತಿರುಗಿ, ಸ್ವಾಮಿ ನೀನು ಪರಲೋಕ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಏನ್ ಮಾಡು, ನೆನ್ಸ್ಕೋಪ ಅಂತ ಹೇಳ್ತಾರೆ. ಆಗ ಸ್ವಾಮಿ ಏನ್ ಹೇಳ್ತಾರೆ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಅಂತ ಹೇಳ್ತಾರೆ. ಅಂದ್ರೆ ಆ ಸಂಕಟದಲ್ಲಿ ಸ್ವಾಮಿ ಏನ್ ಮಾಡ್ತಾ ಇದಾರೆ, ಪ್ರಾರ್ಥನೆ ಕೇಳ್ತಾ ಇದಾರೆ, ಆತನ ಭಿನ್ನ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಹಾಗೆ ಇದ್ರ ಹಿನ್ನೆಲೆ ಕುರಿತಾಗ ಸ್ವಲ್ಪ ಆಳವಾಗಿ ನಾವು ಹೋಗುವಾಗ ಏನಾಗ್ತದೆ ಅಂತಂದ್ರೆ, ಯೇಸು ಸ್ವಾಮಿ ಬೋಧನೆಯನ್ನ ಆರಂಭ ಮಾಡಿದ್ರು ಅಲ್ವಾ. ಯೇಸು ಸ್ವಾಮಿ ಬೋಧನೆ ಆರಂಭ ಮಾಡಿದಾಗಿನಿಂದ 2 ಗುಂಪು ಯೇಸುವನ್ನು ಹಿಂಬಾಲಿಸ್ತಾ ಇತ್ತು ಅಲ್ವಾ. 2 ಗುಂಪು ಹೋಗ್ತಾ ಇತ್ತು ಅಲ್ವಾ. ಯಾವಾಗಲೂ ಎಲ್ಲಿ ಹೋದ್ರು ಆತನ ಏನೇ ಅದ್ಭುತ ಕಾರ್ಯ ಮಾಡಿದ್ರು ಆತನ ಜೊತೆ ತುಂಬಾ ಜನರು ಹೋಗ್ತಾ ಇದ್ರು. ಆ ಗುಂಪಿನಲ್ಲಿ 2 ವಿಧವಾಗಿರ್ತಕ್ಕಂಥ ಜನರು ಇರ್ತಾ ಇದ್ರು. ಒಂದು ವಿಧವಾಗಿರ್ತಕ್ಕಂಥವ್ರು ಯಾರು, ಈ ಫರಿಸಾಯರು, ಶಾಸ್ತ್ರಿಗಳು ಯೇಸು ಸ್ವಾಮಿ ಹತ್ರ ಇರ್ತಾ ಇದ್ರು. ಅವರು ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು, ಈ ತರ ಏನೆಲ್ಲ ಕೆಲವರು ಇದ್ರು. ಧಾರ್ಮಿಕ ಮುಖಂಡರು ಇವರು. ಹೇಳ್ಬೇಕಂದ್ರೆ ಇವರು ಆಗಿನ ಕಾಲದ ಧಾರ್ಮಿಕ ಮುಖಂಡರುಗಳು ಆಗಿದ್ರು. ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯೇಸು ಸ್ವಾಮಿ ಕುಂತ್ರುನು ತಪ್ಪು ಹುಡುಕ್ತಾ ಇದ್ರು, ನಿಂತ್ರುನು ತಪ್ಪು ಹುಡುಕ್ತಾ ಇದ್ರು. ಯೇಸು ಸ್ವಾಮಿ ಏನ್ ಮಾಡಿದ್ರು ಅದ್ರಲ್ಲಿ ಏನ್ ಮಾಡ್ತಾ ಇದ್ರು, ಇವರು ತಪ್ಪನ್ನೇ ಹುಡುಕ್ತಾ ಇದ್ರು ಅಲ್ವಾ. ಯೇಸು ಸ್ವಾಮಿ ಮಾಡಿದ್ರು ಎಲ್ಲದಕ್ಕೂ ಸಹ ಇವ್ರು ಏನ್ ಮಾಡ್ತಾ ಇದ್ರು, ಪ್ರಶ್ನೆ ಮಾಡ್ತಾನೆ ಇರ್ತಾ ಇದ್ರು ಇವ್ರು ಯಾವಾಗ್ಲೂ. ಹೀಗೆ ಈ ಜನರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಬಹಳ ಕಠೋರವಾಗಿದ್ದಂತ ಒಂದು ಗುಂಪಿನ ಜನರು ಯೇಸು ಸ್ವಾಮಿಯಿಂದ ಹಿಂಬಾಲಿಸ್ತಾ ಇದ್ರು. ಇವ್ರು ಎಂತವ್ರು ಅಂತಂದ್ರೆ, ಯೇಸು ಸ್ವಾಮಿಯಿಂದ ಅದ್ಭುತ ನೋಡ್ಬೇಕಂತ ಹೇಳಿ ಬಯಸ್ತಕ್ಕಂಥವ್ರು. ಮತ್ತೆ ಇವರು ಕಣ್ಣಿದ್ದು ಕೂಡ್ರಾಗಿರ್ತಕ್ಕಂಥ ಜನರ ಮೇಲೆ ಭಾರ ಹೇರ್ತಕ್ಕಂಥದ್ದು. ಇವರಾದ್ರ ಯಾವ್ದೊಂದನ್ನು ಹೊತ್ಕೊಳ್ಳದೆ ಇರ್ತಕ್ಕಂಥ ಜನರು ಇವರು ಧಾರ್ಮಿಕ ಮುಖಂಡರು. ಅಂದ್ರೆ ತಾವು ಪಾಪದಲ್ಲೇ ಇರ್ತಾ ಇದ್ರು, ಇನ್ನೊಬ್ಬರ ಪಾಪವನ್ನ ಎತ್ತಿ ತೋರಿಸ್ತಕ್ಕಂಥದ್ದು, ತೀರ್ಪು ಮಾಡ್ತಕ್ಕಂಥದ್ದಾಗಿ ಜನರು, ಕಪಟಿಗಳಾಗಿರ್ತಕ್ಕಂಥ ಜನರು ಆಗಿದ್ರು ಇವರು. ಅಂದ್ರೆ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಂತ ಜನರು, ದೇವ್ರ ಕಡೆಗೆ ತಿರುಕೊಳ್ಳಕ್ಕೆ ಮನಸ್ಸಿಲ್ದೆ ಇರ್ತಕ್ಕಂಥ ಜನರು, ಸತ್ಯವನ್ನ ಒಳಗಡೆ ಸೇರ್ಸ್ಕೊಳಕ್ಕೆ ತಮ್ಮ ಹೃದಯದಲ್ಲಿ ಅವಕಾಶ ಮಾಡಿಕೊಡದೆ ಇರ್ತಕ್ಕಂಥ ಜನರು, ಒಂದು ವಿಧವಾದ ಗುಂಪಿನ ಜನರು ಯೇಸುವನ್ನ ಯಾವಾಗಲೂ ಹಿಂಬಾಲಿಸ್ತಾ ಇದ್ರ ಇಲ್ವಾ. ಯೇಸುವಿನ ಸೇವೆಯ ಪ್ರಯಾಣದಲ್ಲಿ ನಾವು ನೋಡ್ತೇವೆ, ಎಲ್ಲಾ ಕಡೆ ನೋಡ್ತೇವೆ ಅಲ್ವಾ. ಸುವಾರ್ಥ ಪುಸ್ತಕಗಳಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಇಲ್ಲೆಲ್ಲ ಏನ್ ನೋಡ್ತೇವೆ, ಯೇಸುವಿನ ಚರಿತ್ರೆ ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಇರೋ ಕಡೆ ಏನ್ ಮಾಡ್ತಾರೆ, ಜನರ ಗುಂಪು ಇರ್ತಾ ಇದೆ. ಆ ಗುಂಪಲ್ಲಿ ಒಂದು ಗುಂಪು ಯೇಸುವನ್ನ ವಿರೋಧಿಸ್ತಕ್ಕಂಥ ಗುಂಪು, ಆತನ ತಪ್ಪನ್ನು ಹುಡುಕ್ತಕ್ಕಂಥ ಗುಂಪು, ಆತನ ಪ್ರಶ್ನೆ ಮಾಡ್ತಕ್ಕಂಥ ಗುಂಪು ಇರ್ತಾ ಇತ್ತು. ಆ ಗುಂಪಿಗೆ ಹೋಲಿಕೆಯಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ, ಸಿಲ್ಬೆಯಲ್ಲಿ ಒಬ್ಬನ್ನ ಹಾಕಿದ್ದಾರೆ. ನೋಡಿ ಹೆಂಗಿದೆ ವಿಷಯ. ಇಷ್ಟು ದಿನ ಆತನ ಬೋಧನೆ ಆರಂಭ ಮಾಡಿ ಆತನ ಪ್ರಾಣ ಹೋಗೋವರೆಗೂ ಆ ಗುಂಪಿನ ಪ್ರತಿನಿಧಿ ಒಬ್ಬ ನಿಧಾನ ಇಲ್ಲಿ ಕಳ್ಳ. ಅವನೇನ್ ಹೇಳ್ತಾನೆ, ಪ್ರಶ್ನೆ ಮಾಡ್ತಾನೆ, ನೀನ್ ದೇವಕುಮಾರ್ ಅಲ್ವಾ, ನೀನ್ ಅವನಲ್ವಾ, ಇವನಲ್ವಾ ಅಂತ ಹೇಳಿ. ಯಾಕೆ? ಈ ಕಳ್ಳನಿಗೆ ಗೊತ್ತಿದೆ ಯೇಸು ಸ್ವಾಮಿ ಬಗ್ಗೆ, ಈ ದುಷ್ಕರ್ಮಿಗೆ ಗೊತ್ತಿದೆ ಯೇಸು ಕರ್ತನು, ಆತನು ಅದ್ಭುತ ಮಾಡ್ತಾರೆ, ಆತನಿಂದ ಆಗದೇ ಇರೋ ಕಾರ್ಯ ಒಂದಿಲ್ಲ ಅಂತ ಗೊತ್ತಿದೆ. ಅದಕ್ಕೇನೆ ಇವನ್ ಏನ್ ಮಾಡ್ತಾನೆ, ಆ ಸದ್ದುಕಾಯರು ಫರಿಸಾಯರ ಹಾಗೆ ಈತನು ಪ್ರಶ್ನೆ ಮಾಡ್ತಾನೆ. ಯಾಕಂದ್ರೆ ಅವ್ರ ಪ್ರತಿನಿಧಿಯಾಗೆ ಒಂದ್ ರೀತಿ ಹಾಕಲ್ಪಟ್ಟಿದ್ದಾನೆ ಅವನು. ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾನೆ, ಹಂಗ್ಯಾಕ್ ಮಾಡಬಾರ್ದು ನೀನು, ಹಿಂಗ್ಯಾಕ್ ಮಾಡಬಾರ್ದು ನೀನು ಅಂತ ಹೇಳಿ ಅಲ್ವಾ. ಹಂಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಕ್ಕಾಗಿ? ಅವನಿವ ಸದ್ಯಕ್ಕೆ ಎಸ್ಕೇಪ್ ಆಗ್ಬೇಕು, ಸದ್ಯಕ್ಕೆ ಮರಣದಿಂದ
ತಪ್ಪಿಸ್ಕೋಬೇಕು. ಅದಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೀಗೆ ಯೇಸುವನ್ನ ಬೋಧನೆಯ ಆರಂಭದಿಂದ ಇಲ್ಲಿವರೆಗೆ ಶಿಲುಬೆ ಮರಣದವರೆಗೆ 2 ವಿಧವಾಗಿರ್ತಕ್ಕಂಥ ಜನರು ಹಿಂಬಾಲಿಸ್ತಾ ಇದ್ರು. ಒಂದನೇ ಗುಂಪು ಒಂದನೇ ಕಳ್ಳನ ಸೂಚಿಸುತ್ತೆ, ಇನ್ನೊಂದು ಗುಂಪು ಇನ್ನೊಬ್ಬ ಕಳ್ಳನನ್ನ ದುಷ್ಕರ್ಮಿಯನ್ನ ಸೂಚಿಸುತ್ತೆ. ಇನ್ನು 2ನೇ ಗುಂಪಿನ ಬಗ್ಗೆ ನಾವು ನೋಡುವಾಗ ಅವ್ರು ಯಾರಪ್ಪ ಅಂತಂದ್ರೆ, ಅವರು ದೇವರ ವಾಕ್ಯವನ್ನು ಕೇಳಕ್ ಬಯಸ್ತಕ್ಕಂಥವ್ರು, ಆತ್ಮಿಕ ದಾಹ ಉಳ್ಳಂತ ಜನರು ಸಹ ಇರ್ತಾ ಇದ್ರು. ಯೇಸು ಸ್ವಾಮಿ ಹತ್ರ ವಾಕ್ಯ ಕೇಳಕ್ ಬಂದಾಗ ಬರೇ ಇವರೇ ಇರ್ತಾ ಇರ್ಲಿಲ್ಲ, ಇವ್ರ ಜೊತೆಗೆ ಆತ್ಮಿಕ ದಾಹ ಇರ್ತಕ್ಕಂಥ ಜನರು ಸಹ ಇರ್ತಾ ಇದ್ರು. ಅದರಿಂದ ಅವ್ರು ಏನಕ್ಕೆ ಇರ್ತಾ ಇದ್ರು? ಯೇಸು ಸ್ವಾಮಿಯ ಮಾತುಗಳನ್ನ ಕೇಳಿಸ್ಕೋಬೇಕು ಅಂತ ಹೇಳಿ ಅವರು ತಮ್ಮ ಹೃದಯವನ್ನ ದೇವರ ವಾಕ್ಯಕ್ಕಾಗಿ ತೆರೆದು ಕೊಡ್ತಕ್ಕಂಥ ಜನರು ಇರ್ತಾ ಇದ್ರು. ಅಂದ್ರೆ ಏನೆಲ್ಲ ಆತನ ಬಾಯಿಂದ ಬರುತ್ತೋ ಅವುಗಳನ್ನ ಸ್ವೀಕಾರ ಮಾಡ್ತಕ್ಕಂಥ ಜನರು, ಅವುಗಳನ್ನ ತಿಳ್ಕೋಬೇಕು, ಆತನ ಆಲೋಚನೆಗಳು ತಿಳ್ಕೋಬೇಕು, ಆತನನ್ನ ಹಿಂಬಾಲಿಸ್ಬೇಕು ಅಂತಕ್ಕಂಥ ಜನರು ಇರ್ತಾ ಇದ್ರು. ಸತ್ಯವನ್ನ ಹುಡುಕ್ತಕ್ಕಂಥ ಜನರು ಇರ್ತಾ ಇದ್ರು. ಮಾತ್ರವಲ್ಲ, ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಕ್ಕಂಥ ಜನರು ಸಹ ಇರ್ತಾ ಇದ್ರು. ದೇವ್ರ ಚಿತ್ತಕ್ಕೆ ಒಳಗಾಗ್ತಕ್ಕಂಥ ಜನರು ಇರ್ತಾ ಇದ್ರು. ಈ ಜನರಿಗೆ ಹೋಲಿಕೆಯಾಗಿ ಇನ್ನೊಬ್ಬ ಕಳ್ಳ, 2ನೇ ಕಳ್ಳನನ್ನ ಶಿಲುಬೆಯಲ್ಲಿ ಇದೆ. ಇವನು ಇದೇ ಭಾವದಿಂದ ತುಂಬಿರ್ತಕ್ಕಂಥವನು. ಯಾವ ಭಾವದಿಂದ? ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಕ್ಕಂಥ ಭಾವದಿಂದ ತುಂಬಿರ್ತಕ್ಕಂಥವನು ಅಲ್ವಾ? ಏನ್ ಮಾಡ್ತಾನೆ? ಒಬ್ಬ ಕಳ್ಳ ದುಷ್ಕರ್ಮಿ ಆತರ ಹೇಳುವಾಗ 2ನೇವನ್ ಏನ್ ಮಾಡ್ತಾ ಇದ್ದಾನೆ? ಅವನು ಗದರಿಸ್ಬಿಟ್ಟು, ನೀನ್ ಈ ಸಮಯದಲ್ಲಿ ಪರಿವರ್ತನೆ ಆಗೋದಿಲ್ವಾ ಅಂತ ಹೇಳೋದನ್ನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ 2ನೇ ಗುಂಪು ಅದು ದೇವರ ಒಳಗಾಗ್ತಕ್ಕಂಥ ಗುಂಪು, ಯೇಸುವಿನಿಂದ ಹಿಂಬಾಲಿಸ್ತಾ ಇದ್ದಂತ ಆ ಗುಂಪಿನ ಗುರುತಾಗಿ ಇವನು ಹಾಕಲ್ಪಟ್ಟಿದ್ದಾನೆ. ಆ ಗುಂಪಿನ ಈತನು ಸಹ ಏನ್ ಮಾಡ್ತಾ ಇದ್ದಾನೆ? ಆತನನ್ನ ನಂಬುತ್ತಾನೆ. ಯಾರನ್ನ? ಯೇಸು ಸ್ವಾಮಿಯನ್ನ ನಂಬ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ತನ್ನ ಪರಿವರ್ತನೆಗೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತನ್ನ ಹೃದಯವನ್ನ ತೆರೆದುಕೊಡ್ತಾ ಇದ್ದಾನೆ. ಅಂದ್ರೆ ಬದಲಾವಣೆಯನ್ನು ಆತನು ಬಯಸ್ತಾನೆ. ಇನ್ನೇನ್ ನಾನು ಸಾಯ್ತೇನೆ ಅಂತ ಹೇಳಿ ಅವನಿಗೆ ಗೊತ್ತಿದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ? ಸ್ವಾಮಿ, ನಾನು ಪಾಪಿ ಅಂತ ಹೇಳಿ ಆತನಿಗೆ ಏನ್ ಮಾಡ್ತಾ ಇದ್ದಾನೆ? ತನ್ನ ಪಾಪವನ್ನ ಒಪ್ಕೊಳ್ತಾ ಇದ್ದಾನೆ. ಆತನು ಪಶ್ಚಾತ್ತಾಪ ಪಡ್ತಾನೆ. ಆತನ ದೇವ್ರ ಮಾತಿಯಲ್ಲಿ ವಿಧೇಯನಾಗೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೇವ್ರ ಕಡೆಗೆ ತಿರುಗಿಕೊಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಪ್ರೇರೆ. ಹೀಗೆ ಯೇಸುವನ್ನ ಹಿಂಬಾಲಿಸಿದ 2ನೇ ಗುಂಪಿನ ಜನರು ಹೀಗೆ ಮಾಡ್ತಾ ಇದ್ರು. ಈತನು ಸಹ ಏನ್ ಮಾಡಿದ್ನು? ಕರ್ತನನ್ನ ಅಂತ್ಯದಲ್ಲಿ ಆತನು ಸ್ವೀಕಾರ ಮಾಡ್ಕೊಂತ ಇದ್ದಾನೆ. ಆತನು ಮನವರಿಕೆ ಮಾಡ್ಕೊಂತ ಇದ್ದಾನೆ, ಈತನೇ ದೇವ್ರು ಅಂತ ಹೇಳಿ. ಯಾಕೆ ಅಂತ ಹೇಳಿ ನೋಡುವಾಗ, ಈಗಾಗಲೇ ಈತನ ಸುವಾರ್ತೆಗಳನ್ನ ಕೇಳಿಸ್ಕೊಂಡಿದ್ರು ಇವ್ರಿಬ್ರು ದುಷ್ಕರ್ಮಿಗಳು. ಇವ್ರಿಗೆ ದೇವ್ರ ಕುರಿತಾಗಿ, ದೇವ್ರ ರಾಜ್ಯದ ಕುರಿತಾಗಿ ಇವ್ರಿಗೆ ಗೊತ್ತಿತ್ತು, ಮೊದ್ಲಿಂದನೂ ಗೊತ್ತಿತ್ತ ಇಲ್ವಾ? ಯೇಸು ಸ್ವಾಮಿಗೆ ಎಲ್ಲರೂ, ಯೇಸು ಸ್ವಾಮಿ ಇದ್ದಂತ ಸಮಯದಲ್ಲಿ ಆತನು ಬಹಳ ಪ್ರಚಾರದಲ್ಲಿ ಇದ್ನಾತನು. ಅದರಿಂದ ಈತನ ಬೋಧನೆಗಳು ಈ ಕಳ್ಳರಿಗೆ ಸಹ ಗೊತ್ತಿದೆ. ಅದಕ್ಕೇನೆ ಕೇಳ್ತಾನೆ, ಸ್ವಾಮಿ ನಿನ್ ರಾಜ್ಯ ಪಡೆದುಕೊಂಡು ಬರುವಾಗ ನಾನು ನೆನ್ಸ್ಕೊ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಆತನಿಗೊಂದು ರಾಜ್ಯ ಇದೆ ಅಂತ ಹೇಳಿ ಗೊತ್ತು, ಆತನ ದೇವ್ರು ಅಂತ ಹೇಳಿ ದುಷ್ಕರ್ಮಿಗೆ ಗೊತ್ತು. ಆದ್ರೆ ಇಲ್ಲಿವರೆಗೆ ಏನಾಗಿರ್ಲಿಲ್ಲ, ಅವನು ಪರಿವರ್ತನೆ ಹೊಂದಿರಲಿಲ್ಲ, ಬದಲಾವಣೆಯನ್ನ ಹೊಂದಿರಲಿಲ್ಲ. ಆದ್ರೆ ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಆತನು ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ದೇವ್ರೇ ನನ್ನನ್ನ ಕರುಣಿಸು ಅಂತ ಹೇಳಿ ಆತನ ಏನ್ ಮಾಡ್ತಾನೆ? ತನ್ನ ಮನಸ್ಸಲ್ಲಿ ಆತನಿಗೆ ಪಶ್ಚಾತ್ತಾಪ ಉಂಟಾಗಿ ಏನ್ ಮಾಡ್ತಾನೆ? ದೇವ್ರನ್ನ ಕೇಳ್ತಾನೆ, ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸ್ಕೊ ಅಂತ ಹೇಳಿ. ಹಂಗೇನೆ ಸಹ ನಾವು 2ನೇ ಗುಂಪಿಗೆ ಸಂಬಂಧಪಟ್ಟಂಗೆ ಇದ್ದಾಗ ಹಾಗೆ ನಾವು ಸಹ ಏನ್ ಮಾಡ್ತೇವೆ ಅಂತಂದ್ರೆ, ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಪರಿವರ್ತನೆ ಬಯಸ್ತಾರೆ, ಆದ್ರೆ ಇನ್ನೂ ಪಾಪದಲ್ಲೇ ಇರ್ತಾರೆ. ಚರ್ಚ್ಗಳಿಗೆ ಬರ್ತಾ ಇರ್ತಾರೆ, ಆದ್ರೆ ಇನ್ನೂ ಸಹ ಪಾಪದಲ್ಲೇ ಇರ್ತಾರೆ. ಅದಕ್ಕೆ ದೇವ್ರ ಕರೆ ಇವತ್ತೇನಪ್ಪಾ ಅಂತಂದ್ರೆ, ಈ 2ನೇ ಮಾತಿಂದ ಕರೆ ಏನಂತಂದ್ರೆ, ನೀವು ದೇವ್ರ ಕಡೆಗೆ ತಿರ್ಕೋಬೇಕು. ಯಾರು ತಿರ್ಕೋಬೇಕು? ಚರ್ಚಿಗೆ ಬರೋರು ದೇವ್ರ ಕಡೆ ತಿರ್ಕೋಬೇಕು, ಅನ್ಯರಲ್ಲ. ಈಗ ನಮಗ್ ದೇವ್ರು ಹೇಳ್ತಕ್ಕಂಥ ಮಾತು, ಇವತ್ ನಾನ್ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ. ನಿಮಗ್ ದೇವ್ರ ಮಾತು ಏನಪ್ಪಾ ಅಂತಂದ್ರೆ, ನಾವೇನಾಗ್ಬಾರ್ದಪ್ಪ ಅಂದ್ರೆ ಆ ಪರಿಸಾಯರು ಸದ್ದುಕಾಯರ ಹಾಗೆ ಆಗ್ಬಾರ್ದು, ಬರೇ ಆಚಾರ ಮಾಡ್ತಕ್ಕಂಥವ್ರು ಆಗ್ಬಾರ್ದು, ನಾವ್ ವಿಚಾರ ಮಾಡೋರು ಆಗ್ಬೇಕು. ಏನ್ ಆಚಾರ ಮಾಡ್ತೀವಿ ನಾವು? ಏನ್ ಆಚಾರ ಮಾಡ್ತೇವೆ ನಾವು? ಪ್ರತಿ ವಾರ ಗುಡ್ ಫ್ರೈಡೇ ಮಾಡ್ತೇವೆ, ಬೈಬಲ್ ಓದ್ತೇವೆ, ಆಚಾರವಾಗಿ ಪ್ರಾರ್ಥನೆ ಮಾಡ್ತೇವೆ, ಆಚಾರವಾಗಿ ತಪ್ಪದೆ ಸಭೆಗಳಿಗೆ ಬರ್ತೇವೆ, ನಾವು ಕಾಣಿಕೆಗಳನ್ನ ಕೊಡ್ತೇವೆ, ನಾವು ಉಪವಾಸ ಕೂಟಗಳಲ್ಲಿ ಭಾಗವಹಿಸ್ತೇವೆ, ಆತ್ಮಿಕ ಕೂಟಗಳಲ್ಲಿ ಸಹ ನಾವು ಭಾಗವಹಿಸ್ತೇವೆ, ನಾವು ವಿಶ್ವಾಸಿ ಅಂತ ಹೇಳಿ ಕರ್ಸ್ಕೊಂತೇವೆ, ನಾವು ಸೇವಕರು ಅಂತ ಹೇಳಿ ಕರ್ಸ್ಕೊಂತೇವೆ. ಆದ್ರೆ ನಮ್ಮಲ್ಲಿ ಪಾಪಕ್ಕೆ ಪಶ್ಚಾತ್ತಾಪ ಇಲ್ಲ ಅಂತಂದ್ರೆ, ನಮ್ಮಲ್ಲಿ ಪರಿವರ್ತನೆಗೆ ದೇವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ, ದೇವ್ರ ವಾಕ್ಯ ನಮ್ಮಲ್ಲಿ ಬಿತ್ತಲ್ಪಡುವಂತ ವಾಕ್ಯಕ್ಕೆ ನಾವು ಅದು ಮಡ್ದು ಫಲ ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ. ಅದರಿಂದ ಇವತ್ತು ಆ 2ನೇ ಕಳ್ಳನ ಹಾಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ದೇವ್ರು. ಏನಕ್ಕಾಗಿ ಕೊಟ್ಟಿದ್ದಾನೆ? ಮನ ಪರಿವರ್ತನೆಗೋಸ್ಕರವಾಗಿ
ನಮಗೆ ದೇವ್ರು ಇವತ್ತು ಒಳ್ಳೆ ಸಮಯ ಕೊಟ್ಟಿದ್ದಾನೆ, ದೇವ್ರು ಕರೀತಾ ಇದ್ದಾನೆ. ನೀನು ಇಷ್ಟು ದಿನ ಮಾಡಿದ್ ಸಾಕು ಆಚಾರನೆ, ಇಷ್ಟು ದಿನ ನೀನು ಭಕ್ತಳಾಗಿ ನಟನೆ ಮಾಡಿದ್ದು ಸಾಕು. ಇವತ್ತು ಏನ್ ಮಾಡ್ಬೇಕಾಗಿದೆ? ನಾವು ಪರಿವರ್ತನೆ ಹೊಂದಬೇಕಾಗಿದೆ. ಹಾಗಾದ್ರೆ ನಮ್ಮನ್ನ ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೋಬೇಕು. ನನ್ನ ಜೀವಿತದಲ್ಲಿ ಇನ್ನೂ ಯಾವ್ದಕ್ಕಾಗಿ ನಾನು ಸಾಯ್ಲಿಲ್ಲ, ಯಾವ ಪಾಪಕ್ಕಾಗಿ ಇನ್ನೂ ನಾನು ಪರಿವರ್ತನೆ ಹೊಂದಿಲ್ಲ, ಯಾವ ಪಾಪದ ಪಾಲಿಗೆ ನಾನು ಸತ್ತಿಲ್ಲ, ಇನ್ನು ಯಾವ ವಿಷಯದಲ್ಲಿ ನಾನು ಹೊಸಬಳಾಗಿಲ್ಲ ಅಂತೇಳಿ ಏನ್ ಮಾಡ್ಬೇಕಾಗಿದೆ? ನಮ್ಮನ್ನು ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಪರೀಕ್ಷೆ ಮಾಡ್ಕೋಬೇಕು. ದೇವ್ರ ವಾಕ್ಯ ಎಂಬ ಕನ್ನಡಿಯಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು. ಎರಡನೇ ಕಳ್ಳನ ಹಾಗೆ ನಮ್ಮ ಸ್ಥಿತಿಯನ್ನ ನಾವು ಒಪ್ಕೋಬೇಕು. ಹೌದು ಸ್ವಾಮಿ, ನಾನು ಇಂಥವನೇ, ನನ್ನನ್ನೇ ಕರುಣಿಸು ಅಂತ ಹೇಳಿ. ಅವಾಗ ಏನ್ ಮಾಡ್ತಾರೆ ದೇವ್ರು? ನಮಗೆ ತಪ್ಪದೆ ಏನ್ ಮಾಡ್ತಾರೆ? ಕ್ಷಮೆಯನ್ನ ನೀಡ್ತಕ್ಕಂಥವ್ರಾಗಿದ್ದಾರೆ. ಅದರಿಂದ ಇದು ಒಳ್ಳೆ ಸಮಯ. ಯಾವುದಕ್ಕಾಗಿ? ಮನೋಪರಿವರ್ತನೆಗಾಗಿ ಒಳ್ಳೆ ಸಮಯ. ಅಲ್ಲಿ ಸಿಲುಬೆಯಲ್ಲಿದ್ದಂತ ಆ ಎರಡನೇ ಕಳ್ಳನಿಗೆ ಒಳ್ಳೆ ಸಮಯ ಸಿಕ್ಕ ಹಾಗೆ ಇವತ್ತು ನಮಗೂ ಸಹ ಒಳ್ಳೆ ಸಮಯ ಸಿಕ್ಕಿದೆ. ಯಾವುದಕ್ಕೆ? ಕರ್ತನ ಕಡೆಗೆ ತಿರ್ಕೊಳಕ್. ಏನ್ ಪಾಸ್ಟ್ರೆ, ನಾವು ಚರ್ಚಿಗೆ ಬಂದಿದ್ದೇವೆ ಎಷ್ಟೋ ವರ್ಷದಿಂದ, ನೀವು ಇವತ್ತು ಹೇಳ್ತಾ ಇದ್ದೀರಲ್ಲ ಮನ ಪರಿವರ್ತನೆ, ಇದೆಲ್ಲ ಹೊಸ ವಿಶ್ವಾಸಿಗಳಿಗೆ ಅಂತ ಹೇಳಿ ಅನ್ಕೋಬೇಡಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನ ಬಗ್ಗೆ ಹೇಳ್ತಾರೆ ದೇವ್ರು, ಅಲ್ವಾ? ನಿಕೋದೇಮ ಯಾರು? ಇಸ್ರಾಯೇಲರ ಬೋಧಕ, ಇಸ್ರಾಯೇಲರ ಆ ದೊಡ್ಡ ಸಮೂಹಕ್ಕೆ ಬೋಧನೆ ಮಾಡಂತ ಮನುಷ್ಯ. ಅವನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಡ್ತಾ ಇದ್ರೆ ಪರಲೋಕ ಸೇರಲ್ಲಪ್ಪ ಅಂತ ಹೇಳ್ತಾರೆ ಇಲ್ವಾ? ಇದೇ ಇಲ್ವಾ ವಚನದಲ್ಲಿ? ಯಾರಿಗೆ ಹೇಳಿದ್ರು? ಯೇಸುನ್ ಅರಿದೇ ಇರ್ತಕ್ಕಂಥವ್ರು, ಧರ್ಮಶಾಸ್ತ್ರ ಗೊತ್ತಿಲ್ಲದೆ ಇರೋರ್ಗೆ ಹೋಗಿ ಯೇಸು ಸ್ವಾಮಿ ಹೇಳಿದ್ರ? ಯಾರಿಗೆ ಹೇಳಿದ್ರು? ಶಾಸ್ತ್ರ ಪಂಡಿತ, ಅವನು ಬೋಧಕ. ಆತನಿಗೆ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಿಲ್ಲ ಅಂತಂದ್ರೆ ಪರಲೋಕ ರಾಜ್ಯ ಸೇರಲ್ಲ ಅಂತ ಹೇಳಿದ್ರು. ಹಾಗೆ ಇವತ್ತು ನಾನು ನೀವುಗಳು ಪರಿವರ್ತನೆ ಹೊಂದಿಲ್ಲ ಅಂತಂದ್ರೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ, ದೇವ್ರ ಕಡೆಗೆ ತಿರ್ಕೊಂಡಿಲ್ಲ ಅಂತಂದ್ರೆ ನಾವು ನಿತ್ಯ ಜೀವ ಹೊಂದಕ್ ಆಗಲ್ಲ. ರಕ್ಷಣೆ ಅಂತಕ್ಕಂಥದ್ದು 3 ಹಂತದಲ್ಲೂ ನಾವು ಹೊಂದ್ತೇವೆ. ರಕ್ಷಣೆ ಹೊಂದಿದ್ದೇವೆ, ಹೊಂದುತ್ತಾ ಇದ್ದೇವೆ, ಮುಂದಿನ ಒಂದಿನ ಸಂಪೂರ್ಣವಾಗಿ ಹೊಂದ್ತೇವೆ. ಅದರಿಂದ ನಾವು ಪ್ರತಿದಿನ ಪರಿವರ್ತನೆ ಮುಖ್ಯ, ಪ್ರತಿದಿನ ನಾವು ದೇವ್ರ ಕಡೆಗೆ ತಿರ್ಕೊಳ್ಳೋದು ಮುಖ್ಯ. ಅದರಿಂದ ಎರಡನೇ ಕಳ್ಳನ ಹಾಗೆ ನಾವೇ ಮಾಡ್ಬೇಕಾಗಿದೆ. ಇವತ್ತು ಸಹ ಪರಿವರ್ತನೆಗಾಗಿ ನಾವು ಕರ್ತನನ್ನು ಕರಿಬೇಕು. ಸ್ವಾಮಿ, ನಾನಿನ್ನು ಇಂಥ ದುಷ್ಕೃತ್ಯ ಮಾಡ್ತಾ ಇದ್ದೇನೆ, ಇದರಿಂದ ನನಗೆ ಬಿಡುಗಡೆ ಕೊಡು, ನಿನ್ನ ರಾಜ್ಯದಲ್ಲಿ ನಾನು ಸೇರ್ಲಿಕ್ಕೆ ಅಡ್ಡಿಯಾಗಿರೋ ನನ್ನ ಪಾಪನ ಕ್ಷಮಿಸು ಅಂತೇಳಿ ನಾವು ಕೇಳ್ಕೋಬೇಕು. ಯಾಕಂದ್ರೆ ಈ ದಿನಗಳು ಬಹಳ ಕೆಟ್ಟ ದಿನಗಳಾಗಿದೆ. ನಾವು ಕೊನೆ ದಿನಗಳಲ್ಲಿ ಇದ್ದೇವೆ. ಒಂದು ರೀತಿಯಲ್ಲಿ ದೇವರ ಬರೋಣ ಹಚ್ಚರವಾಗ್ತಾ ಇದೆ. ಅದಕ್ಕೆ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಸೂಚನೆಗಳು ವಿಶ್ವದಲ್ಲಿ ಇವತ್ತು ನಡೀತಾ ಇದೆ. ಏನ್ ನಡೀತಾ ಇದೆ? ಇಸ್ರಾಯೇಲರು ಚೆದರು ಹೋಗಿದ್ರು, ದೇಶವೇ ಇರಲಿಲ್ಲ. ಅವ್ರು ಏನ್ ಮಾಡಿದ್ದಾರೆ? ಒಂದು ದೇಶವನ್ನ ಕಟ್ಕೊಂಡ್ರು. ಆಮೇಲೆ ಅವ್ರು ಏನ್ ಹೇಳ್ತಾರೆ? ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಯಹೂದ್ಯರಿಗೆ ಕರೆ ನೀಡ್ತಾರೆ, ನೀವು ಬಂದು ನಮ್ಮ ಈ ದೇಶದಲ್ಲಿ ನೀವು ನಿವಾಸಿಗಳಾಗಿರ್ಬೇಕು, ಈ ದೇಶದ ಪೌರತ್ವವನ್ನು ಕೊಡ್ತೇವೆ, ಯಾವ್ದು ಷರತ್ ಇಲ್ಲದೆ ನಿಮ್ಗೆ ಅಂತ ಹೇಳಿ ಇಸ್ರಾಯೇಲ್ ಏನ್ ಮಾಡ್ತಾ ಇದಾರೆ? ಆ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಇಸ್ರಾಯೇಲ್ನ 8 ದೇಶಗಳನ್ನ ಮಾಡಬಹುದು. ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇಸ್ರಾಯೇಲ್ದಂಥದ್ದು 8 ಮಾಡಬಹುದು. ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಇಸ್ರಾಯೇಲ್ ದೇಶ ಇವತ್ತು ಅವ್ರ ದೇಶ ವಿಸ್ತರಣೆಗಾಗಿ ಏನ್ ಮಾಡ್ತಾ ಇದ್ದಾರೆ? ಯುದ್ಧವನ್ನ ಮಾಡ್ತಾ ಇದ್ದಾರೆ. ಹೀಗೆ ಏನಾಗ್ತಾ ಇದೆ ಅಂತಂದ್ರೆ ಯುದ್ಧಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡುವಾಗ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಎಲ್ಲಾ ವಿಶ್ವದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನಾವು ನೋಡುವಾಗ ಕರ್ತನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಸ್ವಾಮಿ ಯಾವತ್ ಬರ್ತಾನೋ ಗೊತ್ತಿಲ್ಲ. ಆತನ ಬರೋಣದಲ್ಲಿ ನಾವು ಎತ್ತಲ್ಪಡ್ಬೇಕು ಅಲ್ವಾ? ಸ್ವಾಮಿ, ನಿನ್ನ ರಾಜ್ಯನ ಪಡೆದುಕೊಂಡವನ ಬರುವ ನಾನು ನೆನ್ಸ್ಕೊ ಅಂತ ಹೇಳಿ ಕಳ್ಳನ್ ಹೇಳ್ದಲ್ಲ. ಅದಕ್ಕೆ ನಾವು ಇವತ್ತಿಗೆ ಹೇಳ್ಬೇಕು, ಸ್ವಾಮಿ ನೀನ್ ಯಾವಾಗ ಬರ್ತೀಯೋ ಗೊತ್ತಿಲ್ಲಪ್ಪ, ನಿನ್ ರಾಜ್ಯ ಪಡೆದವನಾಗಿ ಬರುವಾಗ ನನ್ನನ್ನೇ ನೆನ್ಸ್ಕೊ ಅಂತ ಹೇಳ್ಬೇಕು. ಅಯ್ಯೋ ಬಿಡು, ನಮ್ ತಾತನ ಕಾಲದಿಂದನೂ ಹೇಳ್ತಾರೆ ದೇವ್ರು ಬರ್ತಾನೆ ಅಂತ ಹೇಳಿ, ಇನ್ನೂ ಬಂದಿಲ್ಲ ಅಂತಾರೆ ಕೆಲವರು. ಹಾಗಾಗಬಾರ್ದು. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, 10 ಜನ ಕನ್ಯೆಯರ ಬಗ್ಗೆ ಹೇಳ್ತಾರೆ ಎಚ್ಚರವಾಗಿರಕ್ಕೆ ಅಲ್ವಾ? ಆತನ ಬರುವಂತ ಸಮಯ ಗಳಿಗೆ ಯಾರಿಗೂ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಹೆಂಗ್ ಬರ್ತಾನೋ ಗೊತ್ತಿಲ್ಲ. ಕಳ್ಳನಾಗೆ ಬರ್ತಾನೆ. ಕಳ್ಳ ಹೆಂಗ್ ಹೇಳ್ದಂಗ್ ಮನೆಗ್ ನುಗ್ತಾನೋ ಹಂಗೇನೆ ಭೂಮಿಗೆ ನುಗ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಾಗಿದೆ? ನಾವು ಸಿದ್ಧವಾಗಿರ್ಬೇಕು. ಸಿದ್ಧವಾಗಿರೋದಂದ್ರೆ ಏನೀಗ? ಪಾಪಕ್ಕೆ ಪಶ್ಚಾತ್ತಾಪ ಪಡೋದು, ದೇವ್ರ ಕಡೆ ತಿರ್ಕೊಳ್ಳೋದು, ಸ್ವಾಮಿನ್ ಕೇಳ್ಕೊಳ್ಳೋದು. ಸ್ವಾಮಿ, ನಿನ್ನ ರಾಜ್ಯವನ್ನು ಪಡೆದವನಾಗಿ 2ನೇ ಸಾರಿ ಯಾವಾಗ ಬರ್ತೀಯ ಗೊತ್ತಿಲ್ಲಪ್ಪ ನನ್ಗೆ, ನೀನ್ ಯಾವಾಗ ಬಂದ್ರು ನಾನು ನೆನ್ಸ್ಕೋ ಸ್ವಾಮಿ, ಅವಾಗ ನಿನ್ ಬಳಿಗೆ ಎತ್ಕೋ ನನ್ನನ್ನೇ, ಅದಕ್ಕೆ ಅಡ್ಡಿಯಾಗಿ ನನ್ನ ಪಾಪನ ಕ್ಷಮಿಸು, ನಾನು ಬಲಹೀನಳು, ನನಗೆ ಸಹಾಯ ಮಾಡು, ಈ ಬಲಹೀನತೆಯಿಂದ ನನಗೆ ಬಿಡುಗಡೆ ಕೊಡು, ನಾನು ನಿನಗಾಗಿ ಈ ಲೋಕದಲ್ಲಿ ಜೀವಿಸಕ್ಕೆ ಸಹಾಯ ಮಾಡು ಎಂಬುದಾಗಿ ನಾವೇನ್ ಮಾಡ್ಬೇಕಾಗಿದೆ?
ಕರ್ತನ ಹತ್ರ ಕೇಳ್ಕೊಳ್ಬೇಕಾಗಿದೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನನ್ನಲ್ಲಿ ಇನ್ನೂ ಪರಿವರ್ತನೆ ಆಗ್ಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳಿದೆ, ಆ ಎಲ್ಲ ವಿಚಾರಗಳಲ್ಲಿ ನನ್ನನ್ನು ಪರಿವರ್ತನೆಗೊಳಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಕರ್ತನೇ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಹೌದು, ನೀವು ಸಿಲುಬೆಯಲ್ಲಿ ಇದ್ದಂತಹ ದುಷ್ಕರ್ಮಿಗೆ ಹೇಳಿದಂತ ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಆತನಿಗೆ ಹೇಳಿದಂತೆ ಸ್ವಾಮಿ, ಆ ದುಷ್ಕರ್ಮಿಯ ಹಾಗೆ ನಾವು ಪರಿವರ್ತನೆಯನ್ನ ಬಯಸ್ತಕ್ಕಂಥವ್ರು, ಮನಸ್ಸನ್ನ ಬದಲಾಯಿಸಿಕೊಳ್ಳುವಂಥವ್ರು, ನಿನ್ನ ಕಡೆಗೆ ತಿರುಗಿಕೊಂಡು ನಿನಗಾಗಿ ಜೀವಿಸುವಂತವರಾಗಿ ಜೀವಿಸಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಸ್ವಾಮಿ, ಇಲ್ಲಿರುವಂತ ಎಲ್ಲ ಭಕ್ತರಿಗಾಗಿ ಸ್ತೋತ್ರ ಮಾಡುತ್ತೇವೆ. ಇವರಲ್ಲಿ ಯಾರಲ್ಲಿ ಇನ್ನೂ ಪರಿವರ್ತನೆ ಉಂಟಾಗ್ಲಿಲ್ಲೋ ಸ್ವಾಮಿ, ಅವರಲ್ಲಿ ಪರಿವರ್ತನೆ ಉಂಟು ಮಾಡು. ಆ ದುಷ್ಕರ್ಮಿಯ ಹಾಗೆ ಮನ ಪರಿವರ್ತನೆಗೊಂಡವರಾಗಿ ಹೊಸ ವ್ಯಕ್ತಿಗಳಾಗಿ ಜೀವಿಸಬೇಕು ಸ್ವಾಮಿ. ದಿನದಿಂದ ದಿನಕ್ಕೆ ನಾವು ನಿಮ್ಮ ಸ್ವರೂಪಕ್ಕೆ ಮಾರ್ಪಡಬೇಕು, ಸಹಾಯ ಮಾಡು. ನಾವೆಲ್ಲರೂ ನಿನ್ನ ಎರಡನೇ ಬರಣದಲ್ಲಿ ಎತ್ತಲ್ಪಡುವಂತೆ, ಆ ನಿತ್ಯವಾದ ಸಂತೋಷದಲ್ಲಿ, ನಿತ್ಯ ಜೀವದಲ್ಲಿ ನಾವು ಸೇರುವಂತೆ ಕೃಪೆ ಮಾಡಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಾವು ನಿಮ್ಮ ಬರಣದಲ್ಲಿ ಎತ್ತಲ್ಪಡ್ಲಿಕ್ಕೆ ಅಡ್ಡಿಯಾಗಿರುವಂತ ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ನಾವು ಯಾವ್ಯಾವ ಪಾಪದಲ್ಲಿ ಇದ್ದೇವೋ ಸ್ವಾಮಿ, ಆ ಎಲ್ಲ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಶುದ್ಧೀಕರಿಸಿ ನಮಗೆ ನಿತ್ಯ ಜೀವನ ಅನುಗ್ರಹಿಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮಲ್ಲಿ ಪರಿವರ್ತನೆ ಉಂಟು ಮಾಡಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂತ ಸಂದೇಶವನ್ನ ಆಲಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.